ಸುಮಾರು ವರ್ಷ ಆಯಿತು. ನಮ್ಮ ಹೊಲದಲ್ಲಿ ಒಂದು ಬೆಳೆ ಬೆಳಿತಿದ್ವಿ ಅಷ್ಟೇ. ಬೇಸಿಗೆ ಸಮೀಪ ಬಂದರೆ ಯಾವುದೇ ರೀತಿ ಬೆಳೆ ಬೆಳೀತಾ ಇರಲಿಲ್ಲ. ಬಟ್ ಈ ವರ್ಷ ಮಳೆ ತುಂಬ ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಹೊಲದಲ್ಲಿ 1 ಕ್ವಿಂಟಲ್ ಅಂದರೆ 100+ kg ಜಮಿ ಹಾಕಿದ್ದಾರೆ. ತೋರಿಸ್ತೇನೆ ಬನ್ನಿ ನಿಮಗೆ. ನನಗೆ ನಂಬಕ್ಕೆ ಆಗ್ತಾಯಿಲ್ಲ. 8 ಎಕರೆ ಹೊಲದಲ್ಲಿ 4 ಎಕರೆ ಹಾಕಿಲ್ಲ, 4 ಎಕರೆ ಹಾಕಿದ್ದಾರೆ. ಇಷ್ಟು ಫುಲ್ ಯಾವಾಗಲೂ ಹಾಕಿರಲಿಲ್ಲ. ಬರೀ 2 ಎಕರೆವರೆಗೂ ಮಾತ್ರ ಹಾಕಿರ್ತಿದ್ರು. ಈಗ ಪೂರ್ತಿ 8 ಎಕರೆ ಪೂರ್ತಿ ಹಾಕಿದ್ದಾರೆ. ಒಂದು ವಿಡಿಯೋ ಕ್ಯಾಮ್ರಾ ಕ್ವಾಲಿಟಿ ಇಲ್ಲ, ಬಟ್ ತೋರಿಸ್ತಾ ಇದ್ದೀನಿ. ಜಮೀನು ಇದು. ನೋಡಿ, ಅಲ್ಲಿವರೆಗೂ ಆ ಮನೆ ಕಾಣ್ತಾಯ್ತಲ್ಲ, ಅಲ್ಲಿವರೆಗಿದೆ. ನೀರಿದ್ದರೆ ಹೊಲದಲ್ಲಿ ಏನು ಭೀ ಮಾಡ್ಬೋದು ಗುರು. ಈಗಿನ ಕಾಲದಲ್ಲಿ ನೀರಿಲ್ಲ ಅಂದರೆ ನಮ್ಮ ಕುಚನೆ ಕರ್ಸಕ್ತೆ. ಇಷ್ಟು ವರ್ಷ ನೀರು ಇರ್ತಿರ್ಲಿಲ್ಲ, ಇವಾಗಿದೆ ನೋಡಿದು. ಇದು ಎಂಟಿ ತೊಗರಿ ಹಾಕಿದ್ವಿ. ತೊಗರಿ ತೊಗೊಂಡಿದ್ದೀವಿ ಅಷ್ಟೇ, ಇಲ್ಲೇನು ಹಾಕಿಲ್ಲ. ಟೋಟಲ್ 8 ಎಕರೆ. ನಮ್ಮದು ಟೋಟಲ್ ಇರೋದು 45 ಎಕರೆ. ಬಟ್ ನಮ್ಮ ಊರಲ್ಲಿ 10 ಎಕರೆ ಇರೋದು. ಇಲ್ಲಿ 8 ಎಕರೆ ಇದೆ, ಇನ್ನೊಂದು ಕಡೆ 2 ಎಕರೆ ಇದೆ. ಇದು ನಮ್ಮದು ಮನೆ, ತೋಟದಲ್ಲಿರುವ ಮನೆ. ಜಂತಿ ಇದೆಯಾ ಇಲ್ಲಿ? ಜಂತಿ ಮನೆ ಅಂತಿರಲ್ವಾ ಫಸ್ಟ್, ಅದು ಇದೆ. ಸ್ಲಾಪ್ ಇಲ್ಲ. ನಮ್ಮಪ್ಪ ಸಣ್ಣವಿದ್ದಾಗ ಕಟ್ಟಿಸಿರೋದು. ನಮ್ಮಪ್ಪಂಗೆ ಈಗ 67 ವರ್ಷ. 67 ವರ್ಷದ ಮನೆ ಗುರು ಇದು. ತೋರಿಸ್ತೀನಿ ಆಮೇಲೆ ನಿಮಗೆ. ಅಲ್ಲಿ ಹೋಗಿ ನಮ್ಮ ಮನೆ, ನಮ್ಮ ಹೊಲದ ಬಾವಿ ತೋರಿಸ್ತಿದ್ದೀನಿ ಬನ್ನಿ. ವಾವ್, ರೀತಿ ಬಂದೈತೆ ನೋಡಿ ಗುರು. ಸಣ್ಣ ಮಠ ಬಂದಂಗೆ ಐತೆ. ಹಳೆ ಸ್ಟಾರ್ಟರ್, ಮೋಟರ್ ಸ್ಟಾರ್ಟ್ ಮಾಡು. ನಮ್ಮ ಲಕ್ಷ್ಮವ್ವ ನೋಡಿ, 8/6/1962ರಲ್ಲಿ ಕಟ್ಸಿರೋ ಬಾವಿ ನೋಡಿ. ನೀರಷ್ಟಿದೆ, 40 ಮೊಳ ಬಾವಿ ಇರೋದಿದು. ಈಗ ಒಂದು 30 ಮೊಳ ನೀರಿದ್ದಾವೆ ಇನ್ನು. ಅವಾಗೆಲ್ಲ ಫೂಟ್ ಲೆಕ್ಕ ಅಲ್ಲ, ಮೊಳದ ಲೆಕ್ಕಲ್ಲೇ ಅಳತೆ ಮಾಡ್ತಾಯಿದ್ರು. ತುಂಬ ಹೊಲಸಾಗಿದೆ. ಒಂದು 5 ವರ್ಷದ ಹಿಂದೆ ಗಾಳ ತೆಗೆದಿದ್ವಿ. ಅಂದರೆ ಬಾವಿಯಲ್ಲಿರೋದು ಕಚ್ಚರ ಮೇಲೆ ತೆಗೆದು ಆ ಕಡೆ ಡಂಪ್ ಮಾಡಿದ್ವಿ. ಅಲ್ಲಿ ಇನ್ನೂ ಇದೆ. ಮತ್ತೆ ಇನ್ನೊಂದು 2 ವರ್ಷದಲ್ಲಿ ತೆಗಿಬೇಕು. ಬನ್ನಿ, ನಮ್ಮ ಹಳೆ ಮನೆನ ತೋರಿಸ್ತೀನಿ. ತೋಟದ ಮನೆ ಹೆಂಗಿದೆ ನೋಡಿ. ಇದೆ ನಮ್ಮ ತೋಟದ ಮನೆ. ಇಲ್ಲೆಲ್ಲ ಮೊದಲಿಗೆ ದನಗಳಿದ್ದು, ಈಗೆಲ್ಲ ಮಾರಿಬಿಟ್ಟಿದ್ದೀವಿ. ಸೊ ಬರೋಕ್ಕಾಗ್ತಿಲ್ಲ ಅಂತ ಎಷ್ಟು ಏನಂತಾರೆ ಅದಕ್ಕೆ, ಕಸ ಆಗಿಬಿಟ್ಟಿದೆ. ಇಲ್ಲೆಲ್ಲ ಎಮ್ಮೆ ಕಟ್ತಿದ್ವಿ ನೋಡಿ. ತುಂಬ ಹುಲ್ಲು ಬಂದುಬಿಟ್ಟಿದೆ ನೋಡಿ. ಇದೆ ನಮ್ಮ ಮನೆ, ಹಳಿ ಮನೆ, ತೋಟದ ಮನೆ. ಇಲ್ಲೇ ದನಗಳು ಕಟ್ತಿದ್ವಿ. ದನಗಳು ಶೆಡ್ ಇದೆ, ಏನಾದರೂ ಇದೆ. ಸೊ ನಾ ಕೀ ತಂದಿಲ್ಲ ನೋಡ್ರಿ. ದನಗಳು ಕಟ್ಟೋ ಜಾಗ ಎಲ್ಲ ಮನೆ ಜಂತಿ ಓಲ್ಡ್ ಮನೆ. ಇಷ್ಟೊತ್ತು ಕೋಲ್ಡ್ ಇರುತ್ತೆ ಇಲ್ಲಿ, ತುಂಬ ಕೋಲ್ಡ್ ಇರುತ್ತೆ.